ಅಮ್ಮ ಆದ್ರೂ ಯಾಕಬೇಕು ವಿಷ ಗಿಷ ಇದ್ದದು ಬಾಯಿ ಕಡೆಗೆ ಅದೇ ಕಚ್ಚಕ್ಕಲ್ಲ ಅಮ್ಮ ನೀನೇನು ಮುಟ್ಬೇಡ ನೀನು ಸುಮ್ಮನಿರು ಕಚ್ಕಿಟ್ಟು ನೋಡೋಣ ಸುಮ್ಮನಿರು ಅಮ್ಮ ಕೈಯಲ್ಲಿ ಮುಟ್ಬೇಡಕ್ಕ ನಮ್ಮ ಅದು ಇನ್ನೂ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರ. ನಾನು ಅಮ್ಮ ಊರಿಗೆ ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆಗ್ಬಿಟ್ಟೆ, ಫುಲ್ ಎನರ್ಜಿ. ಮತ್ತೆ 8 ಗಂಟೆಗೆ ಹೇಳೋಣ ಅನ್ಕೊಂಡೆ ಗೈಸ್. ಅದು ಎಷ್ಟು ಗಂಟೆಗೋ ಬೆಳಗಿನ ಜಾವನೇ ಎಚ್ಚರ ಆಯಿತು. ಫೋನ್ ನೋಡೋಕ್ಕೆ ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟಿದೆ, ಬಟ್ ಬೇಗನೆ ಎಚ್ಚರ ಆಯಿತು. 1 ಅವರ್ ಒದ್ದಾಡಿದ್ದೀನಿ, ಆ ಕಡೆ ಈ ಕಡೆ ಒದ್ದಾಡಿದೆ. ಆಲ್ಮೋಸ್ಟ್ 6:30 ಎದ್ದು. ಕೃತುನು ಎದ್ಲು, ಕೃತಿಗೆ ಹಾಲು ಕಾಯಿಸ್ಕೊಟ್ಟೆ. ಅವಳು ವಾಶ್ರೂಮ್ಗೆ ಹೋಗಿದ್ಲು, ಅವಳೆ ಬಾ ಮಗಳೇ ಚಡ್ಡಿ ಹಾಕೊಂಡು. ಅವಳನ್ನ ವಾಶ್ರೂಮಿಗೆ ಕಳಿಸ್ಬೇಕು, ಇದು ಮಾಡಬೇಕು, ಏನೂ ಇಲ್ಲ. ಅವಳ ಕೆಲಸಗಳನ್ನ ಅವಳೇ ಮಾಡ್ಕೋತಾಳೆ, ಎಲ್ಲನೂ ಮಾಡ್ಕೋತಾಳೆ. ಸೊ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಆಗಿಲ್ಲ. ನಂಗೆ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟೈತೆ. ಅಲ್ಲಿ ವೆದರು, ಇಲ್ಲಿ ವೆದರು, ಅಲ್ಲಿ ನೀರು ಇಲ್ಲಿ ನೀರಿಗೆ ನನಗೆ ಮೊದಲೇ ಶೀತ ಆಗಲ್ಲ. ಅದಕ್ಕೆ ಕಾಫಿ ಇಟ್ಕೊಂಡಿದ್ದೀನಿ, ಕಾಫಿ ಕುಡಿಬೇಕು. ಕೃತಿಗೆ ಹಾಲು ಕಾಯಿಸಿಟ್ಟಿದ್ದೀನಿ. ಹಾಗೆ ಚಿಂಟು ಟಿ ವಿ ಹಾಕೊಡಮ್ಮ ಅಂದು ಅವಳಿಗೆ ಚಿಂಟು ಟಿ ವಿ ಹಾಕೊಟ್ಟಿದ್ದೆ, ನೋಡ್ತಾ ಇದ್ಲು. ಹಾಗೆ ವಾಶ್ರೂಮ್ಗೆ ಹೋದ್ಲು. ಮುದ್ದು ಲಾಲು ಪ್ಯಾಂಟ್ ಹಾಕೋತೀಯಾ? ಹಾಕೋ ಮಗಳು. ಚಿನಿ ಒಂದೇ ಸತಿ ಕುಡಿಬಾರ್ದು ಲಾಲು. ನೀವು ಮೀಸೆ ಬತ್ತು ಮುದ್ದುಗೆ. ಕೃತುಗೆ ಕಫ ಆಗ್ಬಿಟ್ಟೈತೆ, ಇವಾಗ ಸಿರಪ್ ತರಿಸ್ಬೇಕು. ಮಗಳು ಹಾಯ್ ಗುಡ್ ಮಾರ್ನಿಂಗ್ ಹೇಳು. ಓ ಸರಿ ಬಿಡು. ಈಗ ಇವಳಿಗೆ ಕೃತುಗೆ ಯಾರು ಕಮೆಂಟ್ ಹಾಕ್ಬೇಡಿ. ಓ ನಂದು ಕಾಫಿ ನಾನು ಹಸಿರೇ ನಾನೇ ಬಿಟ್ಕೊಟ್ಟನಲ್ಲ. ಟೀನು ಕುಡ್ದಿದ್ದಿ, ಹೊಡಿತೀನಿ ಮುದ್ದು ನಿಂಗೆ. ಹಾಂ ಮತ್ತೆ ಎಲ್ರಿಗೂ ಹಾಯ್ ಹೇಳು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಾತಾಡಿದ್ರೆ ಇನ್ನ ಸಿಬಿಟ್ಕೊಡ್ತೀನಿ ನೋಡಿ. ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಕೈಲಿ ಎಲ್ಲನೂ ಹಾಕಿಸ್ಕೋತಾಳೆ. ಮಾತಾಡು. ಹಾಯ್ ಫ್ರೆಂಡ್ಸ್, ಇದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇದು ನೋಡಿ. ಗುಡ್ ಬೇಬಿ. ಅವಳು ಚಿಂಟು ಟಿ ವಿ ಹಾಕೊಟ್ಟಿದ್ನಲ್ವ, ಸೌಂಡ್ ಕಡಿಮೆ ಮಾಡಿದ್ದೆ. ಕೃತು ಕೈಲಿ ಮಾತಾಡ್ಸೋಣ ಅಂತ ಹೇಳಿ. ಇವಾಗ ಅವಳು ನೋಡಲಿ, ಅಡ್ವರ್ಟೈಸ್ ಏನೋ ಬಂದಿದೆ. ಫ್ರೆಂಡ್ಸ್, ಅಪ್ಪಾಜಿಗೆ ಇವತ್ತು ಸಂಡೇ, ಗಾರೆ ಕೆಲಸಕ್ಕೆ ರಜಾ. ಗದ್ದೆ ಹತ್ರ ಹೋಗಿ ಒಂದು ರೌಂಡ್ ಹೊಡ್ಕೊಬತ್ತು. ಕೃತುಗೇನೋ ಕುರ್ಕುರೆ ತಂದೈತೆ, ನೋಡ್ತೈತೆ. ಟೀ ಇನ್ನೇನು ತತ್ತೀಯ? ಸಾಂಬಾರು ಸೊಪ್ಪು, ಬಿರಿಯಾನಿ ಪೌಡ್ರ್ ತಗೋಬ. ಬಿರಿಯಾನಿ ಮಾಡ್ಕೋಬೇಕು ಗೈಸ್. ಇವತ್ತು ಸಂಡೇ ಸ್ಪೆಷಲ್ ಬಿರಿಯಾನಿ ಮಾಡ್ಕೊಂಡು ತಿನ್ಬೇಕು. ಚಿಕನ್ ತರಕ್ಕೆ ಹೋಗುತ್ತೆ ಇವಾಗ. ಟೀ ಕುಡಿದ್ಬಿಟ್ಟು ಮುಂದೆ ಮನೆ ಕಸ ಗುಡಿಸ್ತಾ, ಹಿಂದೆ ಮನೆ ಕಸ ಗುಡಿಸೋಣ ಅಂತ ಹೋದೆ. ಅಷ್ಟರಲ್ಲಿ ಅಮ್ಮ ಬತ್ತು. ಟೀ ಕೊಡು, ಚಳಿ ಹೊತ್ಕೊಂಡು ಸಾಯ್ತಾ ಇದ್ದೀನಿ ಅಂತ. ಬೆಳಗ್ಗೆಲೆ ಒಂದು 6:30 5 ಗಂಟೆಗೆ ಎದ್ದೋಗೈತೆ. ನಾನು ಸೀರೆ ಎಲ್ಲ ತಂದಿದ್ನಲ್ಲ, ಒಂದು 4-5 ಸೀರೆನ ಎಲ್ಲನೂ ಒಕ್ಕ ಬರೋಕ್ಕೆ ಅಂತ ಕೆರೆಗೆ ಹೋಗೈತೆ. ಚಳಿ ಹತ್ಕೊಬಿಟ್ಟದೆ. ಚಳಿ, ಬೇಗ ಹೋಗಿ ಟೀ ತಗೋಬಾ ಅಂತು. ಅದಕ್ಕೆ ಟೀ ಮತ್ತೆ ಬಿಸಿ ಮಾಡ್ತಾಯಿದ್ದೀನಿ. ಈ ಮನೆ ಕಸ ಗುಡಿಸ್ಬೇಕು. ನೋಡೋಣ, ಅಮ್ಮ ಮೊಳಕೆ ಕಾಳು ಸಾಂಬಾರು ನೈಟ್ ಮಾಡಿತ್ತಲ್ಲ, ಅದಕ್ಕೆ ಅಕ್ಕಿ ಹಾಕೋದ ಅಥವಾ ಅಪ್ಪಾಜಿ ಇವಾಗ ಚಿಕನ್ ತರೋಕ್ಕೆ ಅಂತ ಹೋಯ್ತೈತೆ. ಡೈರೆಕ್ಟು ಬಿರಿಯಾನಿ ಮಾಡ್ಕೊಳ್ಳೋದ ಅಂತ. ಆಲ್ರೆಡಿ ಟೈಮ್ ಬಂದು 8 ಗಂಟೆ 4 ನಿಮಿಷ ಆಯಿತು. ಇಲ್ಲ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ, ಸಾಂಬಾರು ಇದೆಯಲ್ಲ, ಅನ್ನ ಮಾಡು ಅಂದರೆ ಅನ್ನ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ, ಲೇಟ್ ಆದರೂ ಪರವಾಗಿಲ್ಲ ಅಂದರೆ ಒಟ್ಟಿಗೆ ತಿಂಡಿಗೆ ಬಿರಿಯಾನಿ ಮಾಡಬೇಕು. ಬನ್ನಿ ಇವಾಗ ಟೀ ಬಿಸಿ ಮಾಡ್ಕೊಂಡು ಅಮ್ಮಂಗೆ ಟೀ ಕೊಡುವ. ಆಲ್ರೆಡಿ ನಾನು ಒಳಗಡೆ ಬಂದಲ್ವ ಟೀ ಬಿಸಿ ಮಾಡೋಣ ಅಂತ. ಅವ್ರದ್ದು ಹಾಸಿಗೆ ಬಿಸಿಲಿಗೆ ಒಣಗಾಕ್ಬಿಟ್ಟು ಅಷ್ಟೆಲ್ಲ ತಾತನ ಜೊತೇಲಿ ಹೋಗಿ ಒಂದು ರೌಂಡ್ ಹೋಗ್ಬಿಟ್ಟು ಬೈಕಲ್ಲಿ ಬಂದು. ಸೊ ಇವಳ ಒಂದು ರೌಂಡ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಮತ್ತೆ ಚಿಕನ್ ತರಕ್ಕೆ ಹೋಯ್ತು ಅನಿಸುತ್ತೆ ಅಪ್ಪಾಜಿ. ನೋಡಿ ಹಾಲೆ ಆಟ ಆಡೋಕ್ಕೆ ರೆಡಿಯಾಗಿ ಹೋಯ್ತವಳೆ. ಟೋಪಿ ತೆಗ್ದು ಹಾಕೊಳ್ಳೆ. ನೋಡಿ ಅಮ್ಮ ಇಷ್ಟು ಬಟ್ಟೆಗಳನ್ನ ಒಕ್ಕೊಬಂದು ಅಲ್ಲಿ ಬರತ್ತವ್ರ ತಂತಿ ಮೇಲೆ ಸೀರೆಗಳು ಒಣಗಾಗ್ತೈತೆ. ಅದೆಲ್ಲ ನಾನು ಹಾಕಿದ ಸೀರೆಗಳು. ಫ್ರೆಂಡ್ಸ್, ಅಮ್ಮ ಸಾಂಬಾರು ಇತ್ತಲ್ಲ, ರೈಸ್ ಮಾಡು, ಚಿಕನ್ ಅಪ್ಪಾಜಿ ತರೋದು ಹಾಕಿದ್ರು ಲೇಟ್ ಆಗುತ್ತೆ, ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತು. ಇಲ್ಲಿ ನೋಡಿ ಕಂಟ ತಗೊಂಡು ಮಣ್ಣು ತಗೊಂಡು, ಯಪ್ಪ ಕೈ ಕಾಲು ನೋಡೋಕೈತೆ ಇಲ್ಲ. ಅಲ್ಲಿ ಗೋಡೆ ಬಿಡ್ದಲ್ಲಿ ಮಣ್ಣು ಕೆರ್ಕೊಂಡು ಬಾ, ಕೈ ತೊಳ್ಕೊ ಬಾ. ಕಾಲು ಮಣ್ಣು ಆಡ್ಕೊಬಿಡೋಕೆ ಅನ್ಕೃತು. ಕೈ ಕಾಲು ನೋಡೋಕ್ಕಾಗಲ್ಲ ಮೊದಲೇ ಚಳಿಗೆ. ನಂಗೆ ಅದೇ ಮುದ್ದು, ನಂಗೆ ಅದ್ರ ಬೇಡ, ನಂಗೆ ಮೊದಲೇ ಶೀತ. ನಡಿ ಬತ್ಲು ಮನೆಗೆ, ಇಲ್ಲಿ ನೀರಿಲ್ಲ. ಅಜ್ಜಿ ಬಂದ್ರೆ ಬಿಡ್ತದ ನಿನ್ನ ಮುದ್ದು. ಅಲ್ಲಿ ಏನು ಮುಡಿಸ್ಕೊಬೇಡ, ಕಡೆಯ ಎಲ್ಲನೂ ಮುದ್ದು. ಅನ್ನ ಆಫ್ ಮಾಡ್ಬೇಕು, ತಾಳು ಬತ್ತೀನಿ. ವಿಶಾಲ್ ಬತ್ತದೆ, ಆಗಲೇ ಒಂದು ವಿಶಾಲ್ ಬತ್ತು. ನಾನು ಇಷ್ಟೊತ್ತು ಗಂಟ ವಿಟಮಿನ್ ಡಿ ತಗೊಳಕ್ಕೆ ರೋಡಲ್ಲಿ ನಿಂತಿದ್ದೆ, ರಂಜು ಜೊತೆ ಮಾತಾಡಿಕೊಂಡು. ಬಂದೆ ತಾಳ್ ಮಗ್ನೆ ಪುಟ್ಟಣ್ಣಿ. ಸೋಪ್ ಹಾಕೊಂಡು ಕೈ ತೊಳ್ಕೊ. ಅದೆಲ್ಲ ಇಸಿ ಮಣ್ಣು.
ನೀಟ್ ಕೈ ಕಾಲು ಯಾರು ತೊಳ್ಕೊತಾರೆ ಕೃತು ಕಾಲು ತೊಳ್ಕೊಬ ಮಗಳು ನೋಡಿ ಹಿಂಗೆ ಆಡ್ತಾಳೆ ಅಲ್ಲೆಲ್ಲ ಅರ್ಗಿದೆಯಲ್ಲ ಅದೆಲ್ಲ ಯಾರು ಕ್ಲೀನ್ ಮಾಡ್ತಾರೆ ಅಲ್ಲಿ ಯಾರೇ ಕ್ಲೀನ್ ಮಾಡ್ತಾರೆ ನೋಡಿ ಚುಬ ಅಂತ 3 ತಗೊಂಡವಳೆ 15 ರೂಪಾಯಿ ಹಂಗೆ ಅವಳದು ಬ್ರಷು ಡೈಲಿ ಬ್ರಷ್ ಮಾಡೋದು ಆರೆಂಜ್ ಕಲರ್ ಗಲೀಜ ಅಂದರೆ ಹಳೇದಾಗ್ಬಿಟ್ಟಿತ್ತು ಅದಕ್ಕೆ ಅವಳಿಗೆ ಹೊಸ ಬ್ರಷ್ ತೊಗೊಂಡಿದ್ದೀನಿ ಅದು ಯಾರೋ ನಮ್ಮ ಅಮ್ಮನ ಹತ್ರ ಸೋಪ್ ಇಸ್ಕೊಂಡಿದ್ರಂತೆ ಬಟ್ಟೆ ಒಗೆಯೋಕ್ಕೆ ಅವರು ವಾಪಸ್ ನಮ್ಮ ಅಮ್ಮಂಗೆ ಸೋಪ್ ಕೊಟ್ಟವ್ರೆ ನಾನು ಅಂಗಡಿಗೆ ಬಂದಲ್ಲ ಹಂಗೆ ಕೊಟ್ಬಿಟ್ಟು ಹೋದ್ರು ನಡಿ ಬೇಗ ಮೆತ್ಕೊಡಿ ನೋಡಿ ನಮ್ಮ ಅಮ್ಮ ಒಂದೇ ಹೊಡಿತು ಅಂದ್ಬಿಟ್ಟು ಹೊಡಿತಾಳು ಕೋಲ್ ತಗೊಂಡು ಹಠ ಮಾಡ್ತಾಳೆ ದಾನ್ ಹೊಡಿ ಸಾಕು ಅವ್ವ ಸಾತೋಗ್ಬಿಡ್ತದೆ ಜ್ವರ ಕೊಡಿದ್ರೆ ಅಜ್ಜಿ ಆಮೇಲೆ ನೋಡಿ ಪೋಲಿಯೋ ಡ್ರಾಪ್ ಹಾಕಿಸ್ಕೊಬರ ನೋಡಿ ಮುಖ ತೊಳ್ಕೊ ಈಗ ಅಯ್ಯಪ್ಪ ದೇವ್ರೆ ಸಿಡ್ಲು ಬಂದು ನಿಂತೋದಂಗಾಯ್ತು ಹೊಡೆಯ ಗಂಟ್ಲು ಬಿಡ್ಲಿಲ್ಲ ನೋಡಿ 10 ನಿಮಿಷದಿಂದ ಹತ್ತವಳೆ ಆ ರಿಮೋಟ್ ಬೇರೆ ಎಲ್ಲೋ ಹಾಕೊಳೆ ಗೈಸ್ ರಿಮೋಟ್ ಬೇರೆ ಕಾಣ್ತಾ ಇಲ್ಲ ಇಲ್ಲ ಎಲ್ಲಿಟ್ಟವ ರಂಜು ಮನೆ ಅದ ನೋಡ್ಕೊಬತ್ತೀನಿ ತೊಳ್ಕೊಂಬಕ್ಕವ ಆಸೆ ಮಾಡ್ಕೊಂಬರ್ತದೆ ಅದನ್ನು ಪೋಲಿಯೋ ನುಂಕೊಮ್ಮ ನುಂಕೊ ಬರ್ಲಿಲ್ವಾ ಬತ್ತಚ್ಚಿನ ಬಾಯೋಳಿಕೆ ಬತ್ತ ಇಲ್ವಾ ಬಂದಿಲ್ವಾ ಒಂಚೂರು ಬಂದಿಲ್ವಾ ತಾಳು ಫಸಾದ್ ಆಗ್ತಿರ್ತಾವ ಕುಡ್ಕೊ ಅಷ್ಟೇ ಮಾರ್ಕ್ ಹಾಕಿಸ್ಕೊ ಅಲ್ಗೆ ಕೈಗೆ ಹಾಕಿಸ್ಕೊ ಕೈಗೆ ಉಗುರು ಕಟ್ ಮಾಡಿಸ್ಬೇಕು ನೋಡಿ ಮಾಡಿಸ್ತೀನಿ ಇಷ್ಟೊಂದು ಉದ್ದ ಬೆಳೆದೈತೆ ವಿಷ ಅದು ಬಾಯಿಗೆಲ್ಲ ಹಾಕೋತಾರೆ ನಮ್ಮನೆ ಇವತ್ತು ನಾನ್ ವೆಜ್ಜು ಮಧ್ಯಾಹ್ನಕ್ಕೆ ಬಿರಿಯಾನಿ ಸಂಜೆಗೆ ಸಾಂಬಾರು ಅಮ್ಮ ಸಾಂಬಾರು ಮಾಡ್ತೈತೆ ನಾನು ಬಿರಿಯಾನಿ ಮಾಡ್ತೀನಿ ಅಮ್ಮಗೆ ಬಿರಿಯಾನಿ ಮಾಡಕ್ ಬರಲ್ಲ ಇಲ್ಲಿ ಕೃತಜ್ಞನ್ ನೋಡಿ ಮಿಕ್ಸಿ ಸೌಂಡು ಅದಕ್ಕೆ ಜೋರಾಗಿ ಮಾತಾಡ್ತಾ ಇದೀನಿ ಅಮ್ಮ ಮಿಕ್ಸಿ ಖಾರ ಆಡಿಸ್ತೈತೆ ಕೈ ಹುಷಾರು ಬಿಡು ನಾನು ತುರಿತೀನಿ ಬೇಗ ಕರೆಂಟ್ ಹೋಗುತ್ತೆ ಕರೆಂಟ್ ಹೋದ್ರೆ ಕಾಯಿ ಖಾರ ಆಡ್ಸಕ್ಕಾಗೋದಿಲ್ಲ ನೋಡಿ ಸಾಂಬಾರ್ ಸೊಪ್ಪು ಕಟ್ ಮಾಡ್ಕೊಟ್ಲು ಅವ್ರ ಅಜ್ಜಿಗೆ ನಾನು ಅಮ್ಮನು ಏನೇನೋ ಇರ್ತಾವಲ್ಲ ಮಾತಾಡ್ತಾ ಇದ್ದೋ ಮಾಮೂಲಿ ಅದು ಅಷ್ಟ್ರ ಮಧ್ಯದಲ್ಲಿ ಸಾಂಬಾರ್ ಸೊಪ್ಪು ಕಟ್ ಮಾಡ್ಕೊಟ್ಲು ಈಗ ಕಾಯಿ ತುರಿತೀನಿ ಅಂತ ಹೇಳಿ ಕಾಯಿ ತುರಿತಾವಳೆ ಮೇಡಮು ಫ್ರೆಂಡ್ಸ್ ಬಿರಿಯಾನಿಗೆ ಅಮ್ಮಂಗೆ ಮಾಡಕ್ಕೆ ಬರಲ್ಲ ನೋಡಿ ಅಮ್ಮ ಚಿಕನ್ ಸಾಂಬಾರು ಮಾಡಿಟ್ಟೈತೆ ಬಿರಿಯಾನಿಗೆ ಒಗ್ಗರಣೆಗೆ ಹಾಕೋಣ ಅಂದ್ಬಿಟ್ಟು ಎಣ್ಣೆ ಬಿಟ್ನಾ ಶುಂಠಿ ಬೆಳ್ಳುಳ್ಳಿನೇ ರೆಡಿ ಮಾಡ್ಕೊಂಡಿಲ್ಲ ಎಲ್ಲನೂ ರೆಡಿ ಮಾಡ್ಕೊಂಡೆ ಚಕ್ಕೆ ಪೌಡ್ರು ಇದು ಬಿರಿಯಾನಿ ಪೌಡ್ರ್ ಎಲ್ಲ ರೆಡಿ ಐತೆ ಶುಂಠಿ ಬೆಳ್ಳುಳ್ಳಿನೇ ಇದು ಮಾಡ್ಕೊಂಡಿಲ್ಲ ಬೆಳ್ಳುಳ್ಳಿ ಕೆಚ್ಕೊಂಡ ಶುಂಠಿ ಕೆಚ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಟೈಲರು ಸೌಜನ್ಯ ಕಾಲ್ ಮಾಡಿದ್ಲು ಅದೇ ನೆನ್ನೆ ಸಂಜೆ ಬ್ಲೌಸ್ ಕೊಟ್ಟಿದ್ನಲ್ಲ ಹೊಲ್ದಿದ್ದೀನಿ ಯಾಕೆ ಬಂದು ಅಳತೆ ಎಲ್ಲ ನೋಡು ಅಂತ ಅದಕ್ಕೆ ಶುಂಠಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸರಿ ಈಗ ಹೋಗಿ ಬ್ಲೌಸ್ ಹಾಕಿ ಅದು ಅಳತೆ ಎಲ್ಲ ಸರಿಯಾಗಿದೆ ಚೆಕ್ ಮಾಡಿಕೊಂಡು ಬ್ಲೌಸು ಸೀರೆ ಇಸ್ಕೊಬರ್ಬೇಕು ನೋಡಿ ಬಿರಿಯಾನಿ ಇದು ಈರುಳ್ಳಿ ಖಾರ ಆಡಿಸಿಟ್ಟಿತ್ತಲ್ಲ ಅಮ್ಮ ಅದನ್ನು ಸ್ವಲ್ಪ ಇಡಿಸ್ಕೊಂಡಿದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ ಸೊ ಬ್ಲೌಸು ಇಸ್ಕೊಬಂದು ಆಮೇಲಿಂದ ಬಿರಿಯಾನಿ ಮಾಡೋಣ ಬ್ಲೌಸ್ ಇಸ್ಕೊಬಂದ್ಬಿಟ್ಟು ಬಿರಿಯಾನಿ ಒಂದು ಮಾಡಿದೆ ಗೈಸ್ ಎದ್ದಾಗಿಂದ ನಾನೇನು ಕೆಲಸ ಮಾಡಿರಲಿಲ್ಲ ಕಸ ಒಂದು ಗುಡಿಸಿದೆ ಅದಾದಮೇಲೆ ಮಧ್ಯಾಹ್ನ ಬ್ಲೌಸ್ ಇಸ್ಕೊಬಂದು ಬಿರಿಯಾನಿ ಮಾಡಿ ಅಮ್ಮಂಗೆ ಹಾಕ್ಕೊಟ್ಟು ನಾನು ಹಾಕ್ಕೊಟ್ಟು ತಿಂದೆ ನಾನು ಏನೂ ಕೆಲಸ ಮಾಡಿಲ್ಲ ಅಮ್ಮನ ಮನೆಗೆ ಬಂದಾಗಿಂದ ಫುಲ್ ರೆಸ್ಟು ನನ್ನ ಕೆಲಸಗಳನ್ನೂ ಕೂಡ ಅಮ್ಮನೇ ಮಾಡ್ಕೊಡ್ತೈತೆ ಫ್ರೆಂಡ್ಸ್ ಪೆಟ್ರನೇ ತೆಗ್ದಿಲ್ಲ ಚಳಿ ಅಂತ ನೋಡಿ ಅವಳು ಬ್ಲೌಸ್ ಎಲ್ಲ ಹೊಲ್ಸ್ಕೊಟ್ಲು ಇಸ್ಕೊಬಂದೆ ಹಾಗೆ ಮಾತಾಡ್ತಾ ಇದ್ದೆ ಕೃತುನು ಬಂದ್ಲು ನಾನು ಬಂದೇ ಇಲ್ವಲ್ಲ ಅಂತ ಹೇಳಿ ನಾನು ಹುಡಿಕೊಂಡು ಇವಾಗ ಹೋಗ್ಬಿಟ್ಟು ಬಿರಿಯಾನಿ ಮಾಡಬೇಕು ಮನೆಗೆ ಹೋಗಿ ಚಿಕನ್ ತಿಂತಾ ಇದ್ದಾರೆ ನಮ್ಮ ಅಮ್ಮ ಕರಿತು ವಿಡಿಯೋ ಮಾಡ್ಕೊಳ್ಳಿ ಅಂತ ಇದು ನೋಡಿದ್ರೆ ನೋಡಿಲಿ ಝೂಮಲ್ಲಿ ಕಳಿದವ ಇದೇನಿದು ಅಯ್ಯ ಎಲೆ ಹೆಂಗದಲ್ಲಮ್ಮ ಇದು ಎಂತ ಹುಳ ನಮ್ಮ ಇದು ತಕೊಳಪ್ಪ ನಡೀತಾ ಮಕ್ಳು ಮಾತು ಕಲಿಸ್ತದ ಹಿಂದೆ ಅನ್ನರ ಏನ್ ಮಾತು ಕಳಿಸ್ತದ ಇದು ಇದು ತಿಕ್ಕೆ ಅಲ್ಲದೆ ಮಕ್ಕೆ ಅಲ್ಲದೆ ಅಂತಲೇ ಗೊತ್ತಿಲ್ವಲ್ಲ ಅಲ್ಲ ಕಡ್ಡಿ ಹುಳ ನಾನ್ ನೋಡಿದೀನಿ ಹಸ್ರುದು ಅದಕ್ಕೆ ಕಣ್ಣು ಮೂಗು ಬಾಯಿ ಇರ್ತದೆ ಅದೊಂಥರ ಹಸ್ರು ಅಮ್ಮ ಗಾಳಿಗೆ ಹೋಯ್ತದೇನೋ ಕಣಮ್ಮ ಮುಂದಕ್ಕೆ ಜೀವದ ನೋಡಿ ನಮ್ಮ ಬೀದಿಲಿ ಹುಳ ನೋಡಕ್ಕೆಲ್ಲ ಬಂದವ್ರೆ ಇದೇನ್ ಹಿಂಗದಲ್ಲ ನೋಡಿದ್ರೆ ತಿರ್ಕೊಳ್ಳೆಲ್ಲ ಹೋಯ್ತಾ ಅದಲ್ಲ ತಾಕಳಪ್ಪ ಕಚ್ಕಿ ಇಸ್ತದ ಅಮ್ಮ ಹಿಂದ್ಗಡೆ ಎಲೆ ತರನೇ ಅದೇ ಕಣಮ್ಮ
ಕಚ್ಚಾಕಲ್ಲ ಅಮ್ಮ ನೀನೇನು ಮುಟ್ಬೇಡ, ನೀನು ಸುಮ್ಮನಿರು ಕಚ್ಕಿಟ್ಟೋದು. ನೋಡೋಣ ಸುಮ್ಮನಿರು. ಅಮ್ಮ ಕೈಯಲ್ಲಿ ಮುಟ್ಬೇಡ ಕಣಮ್ಮ. ಅದು ಇನ್ನೂ ಒಂಚೂರು ದಪ್ಪಕ್ಕಿತ್ತು ಅಲ್ಲಿದ್ದು. ಎಲ್ಲಿತ್ತು ಆಗಿತ್ತ ಆ ಕಾಲದಲ್ಲಿ? ಹೋಗೋ ಮಗ ಕಾರ್ಮೆಂಟ್ ಕಳ್ಸಕ್ ಹೋಗಿ ಹಾಂ ಶಾರದಕ್ಕ ಅವರು ಕೂತ್ಕೊಂಡು ನೋಡಿ ಜಾನಕಿಯಲ್ಲಿ ಹುಳ ಹೆಂಗೈತೆ ಎಷ್ಟು ಚೆನ್ನಾಗದೆ ತೋರಿಸ್ತಾ ಇದ್ರು. ನಾನು ಇಷ್ಟು ವರ್ಷ ಇದೊಂದು ಹುಳ ತಲೆ ನೋಡಲ್ ತಲೆ ತಿರುಗಿಸ್ತಾ ಅತ್ಕೋನು ಇಷ್ಟು ತಲೆ ನೋಡಿ ಹೆಂಗದೆ. ಅಮ್ಮ ಈ ಕಡೆಗೆ ಬಾ, ನಿನ್ ಕಡೆಗೆ ಬತ್ತ ಅಮ್ಮ. ಆದ್ರೂ ಯಾಕೆ ಬೇಕು ವಿಷ ಗಿಷ ಇದ್ದದು, ಬಾ ಈ ಕಡೆಗೆ. ಏನೋಡ ಚಿಂತೆ ದಪ್ಪಕ್ಕಿತ್ತು ಅಲ್ಲಿದ್ದು. ನನ್ನ ಜೀವನದಲ್ಲಿ ಇಂಥ ಹುಳ ನೋಡಿತ್ತಿಲ್ಲ ಬಿಡಿ. ಅಯ್ಯೋ ಹೊಕ್ಳು ಇದ್ದಾಗ ನಾನು ಕಿರಿಚ್ಕೊಂಡು ಆಡಕಲ್ವ, ಹಾಕು ಯಾಕೆ ಕರ್ಕೋತಾರೆ. ಹ್ಞೂ ಕಾನೇ, ಇದು ಹುಳ ಅಂದರೆ ಯಾರು ನಂಬೋದೇ ಇಲ್ಲ. ಹಂಗೆ ಆಯ್ತು, ಈ ಹುಳದ ಹೆಸ್ರೇನು ಕಮೆಂಟ್ ಮಾಡಿ ಅಂತ. ನಾನಂತೂ ನೋಡಿತಿಲ್ಲ ಬಿಡಿ, ಇದೇ ಫಸ್ಟು ನಾನು. ಏ ಹುಳ ಹೆದ್ರಕೊಂಡು ಇವ್ರು ಅಮ್ಮನ ತಗೆ ಹೋಯ್ತು. ಸುಮ್ಮನೆ ನೀವು ಕಿರ್ಚತ್ಗೆ ಬತ್ಲೆ ಅದ ಗೈಸಿ ಹುಳ ಯಾವುದು ನೋಡಿ. ನಾವು ಅಮ್ಮ ಕರಿತು ವಿಡಿಯೋ ಮಾಡ್ಕೊಳ್ಳಿ ಅಂದ್ಬಿಟ್ಟು ಬಂದೆ. ಏನು ಕಿರ್ಚತ್ಗೆ ಅದು ಹೆದ್ರಕೊಂಡು ಹೋಯ್ತಾ ಅದೇ. ಸುಮ್ಮನಿರಿರ್ದೆ ಸುಮ್ಮನಿರ್ಚಿನ. ಯಾಕೋ ರಂಜನ್ ತಕ್ಕೆ ಹೋಯ್ತಾ ಅದಪ್ಪ. ರಂಜನ್ ನೋಡಕ್ ನೋಡು, ಅದು ನೋಡು, ಅಬ್ಸರ್ವ್ ಮಾಡಿ ಇವ್ರು ಕಿರಿಚ್ತಾಗಲ್ಲ. ಕಣ್ಣು ಅದೇ ಕಣಮ್ಮ, ಕಣ್ಣು ಕಾಣ್ದಾನೆ ಹೋಯ್ತದ ಅದು. ಚಿನ್ನ ಸುಮ್ಮನೆ ಚಿನ್ನ ಕಡೆ ಕಾರು ಹೊಲಿ ಅಂತೀಯ ನೋಡಿ. ಅಲ್ಲಿಂದ ಇಲ್ಲಿ ಗಂಟ ಬಂದದೆ. ರಂಜು ಎರಡು ಮೇಕೆ ನಿಂತಕ್ಕೆ ಬದಾರೆ. ನಾವೇನು ಮಾಡಕ್ಕೆ ಏಳೆ ಮೇಕೆ ನೋಡಲ್ಲಿ ಕಣ್ಣು ಇಲ್ದೇನೆ ಹೆಂಗ್ ಮಡ್ಸ್ಕೊತ ಹಿಂಗ ಅಂದೇಡ್ಕೆ ಇಲ್ಲ ಐತೇನ ಕಣ್ಣು ಕನಕ ಇಲ್ಲಿ ನೋಡು. ಇಲ್ಲ ತಾಳೆಲೆ ನೋಡಲ್ಲಿ ಇದು ತಲೆ. ಇಲ್ಲಿ ಹಾ ಅದೇನ ಕಣ್ಣು ಮಡ್ಚ್ಕೊತು. ಹಾ ಒಳಗೆ ಕೇಳ್ಕೊತ ಸೊಡ್ಡ ನೋಡರಿ. JCP ಇದೆ ಮಗ್ಚಾಕು ನೋಡೋಣ ಹೆಂಗದೆ. ಹೂ ತಕೊಳಪ್ಪ. ನೇತಾಕೋತಲ್ಲ ಇಲ್ಲಿ ಕಣ್ಣು ಇಲ್ಲಿ ಬುಡ ಮಾತ ಸಾಯಿಸ್ಬಿಡ. ಹೋಲಿ ಆತ ಎಕಡೆ ಕಾರು ಹೋಲಿ ಅದು ಹೆಂಗ ಆಡ್ತದೆ. ಹೋಯ್ತಾರೀಗ ಹೋಯ್ತಾರ. ಮಡಿಕೇರಿ ಬರ್ತಾರಲ್ಲ ಬಂದು ಕೈ ಕಚ್ಕೊ. ಹ್ಞೂ ಚಿರು ಮಣ್ಕೆರೆ ಹೋಯ್ತಿ, ಅಲ್ಲಿ ಹುಳ ಇರ್ತದೆ. ಇನ್ಮೇಲಿಂದ ಅಲ್ಲಿ ಹೋಗಂಗಿಲ್ಲ ಮಣ್ಕೆರೆಯಕ್ಕೆ ನೀನು. ಸೊಂಪ್ಲಿಗೆ JCP ಹುಳ. ಅವನು ಇನ್ಮೇಲಿಂದ ಅದಕ್ಕೆ ನಾಮಕರಣ JCP ಹುಳ ಅಂತ ಅದ್ರ ಹೆಸರು. ಇನ್ಮೇಲಿಂದವ ಅದ್ರ ಹೆಸರು JCP ಹುಳ ಅಂತ. ಹೋಲಿ ಬಿಡತ್ತಿಗೆ ಬಾ ಮಗಳು ಈ ಕಡೆಗೆ ಬನ್ನಿ ದೂರಕ್ಕೆ. ಅದು ಎಕಡೆ ಕಾರು ಹೋಲಿ ಸೊಂಪ್ಲಲ್ಲಿ. ಟೈಮ್ ಬಂದು ಆಲ್ಮೋಸ್ಟ್ 4:15. ಸ್ಪೆಟ್ರ್ ಹಾಕಿರೋಳು ತೆಗ್ದೇ ಇಲ್ಲ. ನಂಗೆ ನಿದ್ದೆ ಬರ್ತಾಯಿದ್ದು. 2:30 ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಅದನ್ನ ಕುರಿತು ಬಂದು ಒಂದ್ಸಲ ಹೇಳ್ಸಿದ್ಲು. ಶೀತ ಆಗ್ಬಿಟ್ಟೈತೆ, ಸೀನು ಬರ್ತಾಯಿಲ್ಲ, ಮೂಗು ಬ್ಲಾಕ್ ಆಗಿಲ್ಲ. ಮಲ್ಕೊಂಡ್ರೆ ನೀರು ಸೋರ್ತಾಯಿತೆ ಮೂಗು. ನಾನು ವಿಕ್ಸ್ ಎಲ್ಲ ಹಚ್ಕೊಂಡೆ, ಆಯ್ತಾನೇ ಇಲ್ಲ. ಮತ್ತು ಇದ್ದಕ್ಕಿದ್ದಂಗೆ ಬಿರಿಯಾನಿ ತಿಂದೆ, ಸ್ವಲ್ಪ ಆಯಲ್ ಏನೋ ಜಾಸ್ತಿ ಆಗ್ಬಿಟ್ಟೈತೆ ಬಿರಿಯಾನಿಗೆ. ಇದ್ದಕ್ಕಿದ್ದಂಗೆ ಒಂಥರ ಕೆಮ್ಮಲು, ಶೀತ, ನೀರು ಹರಿತೈತೆ ಮೂಗಲ್ಲಿ, ಕಫ, ಒಂಥರ ಕೆಮ್ಮು. ನಿದ್ದೆನೇ ಬರಲಿಲ್ಲ. ಎದ್ದೆ ಸರಿ ತಲೆ ಬಾಚ್ಕೊಳ್ಳೋಣ ಅಂತ ಹೋದೆ. ಅಮ್ಮನ ಕೈಲಿ ಜಡೆ ಹಾಕಿಸ್ಕೊಡೋಣ ಅಂತ. ಅಮ್ಮ ಬಂದು ಬೆಳಗ್ಗೆ ಅಷ್ಟೊತ್ತಿಗೆ ಸ್ನಾನ ಮಾಡಿ ನೀನು ಎದ್ದೋಗೋಕ್ಕಾಗಲ್ಲ ಡ್ಯೂಟಿಗೆ, ಚಳಿ, ಕೈ ಕಾಲೆಲ್ಲ ತಿಕ್ಕೊಂಡು ನೀಟಾಗಿ ಸ್ನಾನ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಸಲ ಚಳಿಗೆ ಇವಾಗಲೇ ಸ್ನಾನ ಮಾಡ್ಕೊ, ನೀರೊಲೆ ಗುರಿ ಹಾಕ್ತೀನಿ ಅಂತು. ಸರಿ ನೀರೊಲೆ ಗುರಿ ಹಾಕೊಂಡೆ. ಅದಕ್ಕೆ ಸ್ವಲ್ಪ ಕೂದಲೆಲ್ಲ ಡ್ರ್ಯಾಂಡ್ರಫ್ ಐತೆ ಗೈಸ್. ಹಿಂಗೆ ಅಂದರೆ ಎಲ್ಲ ಉದುರುತ್ತೆ. ಅದಕ್ಕೆ ನೀರೊಲೆ ಗುರಿ ಆಗ್ತೈತೆ ಅಮ್ಮ. ಇನ್ನೊಂದು ಅರ್ಧ ಗಂಟೆ ನೀರು ಕಾದ್ಮೇಲೆ ಸ್ನಾನ ಮಾಡ್ಕೊಬಿಡ್ತೀನಿ, ಕೂದಲು ಒಣಗಿಸ್ಕೋಬೇಕು. ಅಮ್ಮ ಹೇಳೋದು ನಿಜ, ಅಷ್ಟೊತ್ತಿಗೆ ಬೆಳಗ್ಗೆನೇ ಏನು ಸ್ನಾನ ಮಾಡ್ಕೊಂಡು ಹೋಗೋಕ್ಕೂ ಆಗಲ್ಲ ಈ ಚಳಿಲಿ. ಅದಕ್ಕೆ ಒಂದು ಲೋಟ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಮೂಗಲ್ಲಿ ನೀರು ಸೋರ್ತೈತೆ. ಅದಕ್ಕೆ ಒಂದು ಲೋಟ ಬಿಸಿನೀರು ಕುಡಿಯೋಣ ಅಂತ ಹೇಳಿ ನೀರು ಕಾಯಿಸ್ಕೊತಾ ಇದ್ದೀನಿ. ನೀರೊಲೆ ಉರಿ ಹಾಕೈತೆ. ಮಲ್ಕೊಂಡು ಅದು ವಿಷ್ಣುವರ್ಧನ್ ಯಾವುದೋ ಫಿಲ್ಮ್ ಬರ್ತಾಯಿತ್ತು, ಅಪ್ಪಾಜಿ ಅಮ್ಮ ನೋಡ್ತಾರೆ. ಹಂಗೆ ನೀರೊಲೆ ನೋಡ್ಕವ ಅಂತ ನುಕ್ಕನ ಅಂತೇಳಿ ಬಂದೆ. ಹಾಲೆ ನೋಡಿ ಹುರಿದು ಮುಂದಕ್ಕೆ ಬಂದೈತೆ. ಇಲ್ಲಿದ್ದರೆ ನಾವು ಮನೆ ಎಲ್ಲ ಮಾಡ್ಕೊಳಕ್ಕೆ, ನನ್ನ ಗಂಡನ ಮನೆಯಿದ್ರೆ ನನ್ನ ಕೆಲಸ ನಾನೇ ಮಾಡ್ಕೋಬೇಕು. ಬಿಸಿನೀರು ಕಾಯಿಸ್ಕೊಂಡು ಬಂದಿದ್ದೀನಿ, ಕುಡಿಬೇಕು.
ಅಪ್ಪಾಜಿ ಟೀ ಇಡುಗದೆ ತಗೊಯ್ತೀನಿ ಅಂತ ಅಮ್ಮಂಗಂತು. ಅಮ್ಮ ನನಗೆ ಇಡವ ಅಂತು. ಸರಿ ಅಂದ್ಬಿಟ್ಟು ನಾನು ಅವರಿಬ್ರಿಗೂ ಟೀ ಇಟ್ಟಿದ್ದೀನಿ. ಒಟ್ಟಿಗೆ 4:15 ಆಯ್ತಲ್ಲ ಅಂತೇಳಿ ನಾನು ಒಂಚೂರು ಕಾಫಿ ಇಟ್ಕೋಬೇಕು. ಬನ್ನಿ ಕೊಡೋಣ. ಈಗ ಅಪ್ಪಾಜಿ ನೋಡಿ ಟಿ ವಿ ನೋಡ್ತಾಯಿದ್ದೆ, ಅಮ್ಮ ರೂಮಲ್ಲಿ ಮಲ್ಗೈತೆ. 5:15 ಆಯಿತು, ಕರೆಕ್ಟಾಗಿ 5:15. ಕರೆಂಟೇ ಹೋಯ್ತಲ್ಲ ಕೃತು. ನಾನು ಸ್ನಾನ ಮಾಡಬೇಕು. ಇವಾಗ ಕೃತು ಸ್ನಾನ ಮಾಡಿಸ್ದೆ. ನೋಡಿ ಬಟ್ಟೆ ಅವಳಿಗೆ ಬೇಕು ಅಂತ ಹೇಳಿ ಆ ಮಿಡ್ಡಿ ಟೀ ಶರ್ಟೇ ಇಕ್ಕೊಂಡವಳೆ. ಕ್ರೀಮ್ ಕೊಟ್ಟೆ, ಕ್ರೀಮ್ ಹಾಕೋತಾವಳೆ. ಚಿನ್ನ ಅಜ್ಜಿ ಕೈಲೇ ನೀಟಾಗಿ ತಲೆ ಬಚ್ಚಿಸ್ಕೋಗು. ಹಾಂ, ನಾನು ಬರ್ತೀನಿ ಸ್ನಾನ ಮಾಡ್ಕೊಂಡು. ನೀನೇ ಬಚ್ಕೋತೀಯ. ಖಾರಪ್ಪು ಎಲ್ಲ ಖಾರಪ್ಪ ಹೆಂಗೆ ತಗೊಂಡಿದ್ದೀವಿ. ಓಹ್, ಅವಳೆ ತಲೆ ತಿಕ್ಕೊಂಡವಳೆ. ಅಯ್ಯೋ, ಹಠ ಅಂದರೆ ಹಠ ಕೃತಂದು. ಈಗ ನನ್ನ ಜೊತೆ ಬರ್ತೀನಿ ಅಂತ ಹೊಂಟವಳೆ. ಏನು ಮಾಡ್ತಾಳೋ ಬೆಳಗ್ಗೆ ಗೊತ್ತಿಲ್ಲ. ನನಗೀಗ ಅದೊಂದು ಯೋಚನೆ ಐತೆ. ಒಂದು ಫುಲ್ಲು ಶೀತ ಆಗ್ಬಿಟ್ಟೈತೆ ನನಗೆ. ಆಯ್ತಾ ಇಲ್ಲ, ಕಣ್ಣೆಲ್ಲ ಕಟ್ತಾ ಒಂಥರ. ಒಂದು ಸಿಟ್ರಿಸನ್ ಟ್ಯಾಬ್ಲೆಟ್ ತೊಗೋಬೇಕು, ಆಯ್ತಾನೇ ಇಲ್ಲ. ಚಿನಿ ಒಂದು ಹಾಡು ಹೇಳ್ತಾ ಇದೆಯಲ್ಲ, ಹೇಳು ಚಿನ್ನು. ಹಾಡು ಹೇಳ್ತಾ ಇದೆಯಲ್ಲ, ಹೇಳು ಹಾಡು. ಇವಾಗ ಹೇಳ್ತಿದ್ದಲ್ಲ. ಹಾಂ, ಕಾಪಾಡೋ ಅಂತೇನೋ ಹೇಳ್ತಿದ್ದಲ್ಲ, ಹೇಳೋದಿಲ್ವಾ? ಸರಿ ಬಿಡಾಯ್ತು. ಫ್ರೆಂಡ್ಸ್, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಹೋಗ್ತೀನಿ ಅಜ್ಜಿ ತಕ್ಕ ಹೋಗು. ನಾನು ಸ್ನಾನ ಮಾಡ್ಕೊಬರಗಂಟ ಅಜ್ಜಿ ಜೊತೆ ಇರೋಗು. ಕರೆಂಟು ಇಲ್ಲ, ಟಿ ವಿ ನೋಡೋಕೆ ಹೋಗಲ್ಲ. ಆಚೆ ಕಡೆ ಅಜ್ಜಿ ಜೊತೆ ಕೂದಲು ಒಣಗಿಸ್ಕೊಂಡು ಕೂತಿರು, ಬರ್ತೀನಿ ನಾನು. ಫ್ರೆಂಡ್ಸ್, 6:15 ಆಯಿತು, ಬಂದೆ. ಅಂಟಿಸ್ಬೋದು ಕೂಡ. ಇದು ಹರಿದೋಗಿರೋ ನೋಟ ಗಮ್ಮ ಕಣ್ಸು ಅಂದಿತ್ತು ನಮ್ಮ ಅಮ್ಮ. ಇಲ್ಲೆಲ್ಲ ಗಮ್ಮ ಕಣ್ಸಿದ್ನ ನಮ್ಮ ಕೃತಿ ಇಷ್ಟ ಆಗಲ್ಲ, ಹರಿದು ಹಾಕ್ಕೊಡು. ಈಗ ಮತ್ತೆ ಇದು ಅಂಟಿಸ್ಬೇಕು, ತಗೋತಾರೋ ತೊಗೊಳಕ್ಕಲ್ಲ. ಸರಿ, ಅಂಟಿಸ್ತೀನಿ. ನಾನು ಇದನ್ನು ಒಂದು 6 ಸಲ ಯೂಸ್ ಮಾಡಿರ್ಬೋದೇನೋ ಹೇರ್ಗೆ. ಮಾಮಾ ಅರ್ತ್ ರೋಸ್ಮೇರಿ ಆ್ಯಂಟಿ ಹೇರ್ ಫಾಲ್ ಶಾಂಪೂ ಅಂತ, ವಿತ್ ರೋಸ್ಮೇರಿ ಮೇಥಿ ದಾನ ಅಂತ ಏನೋ ಐತೆ. ದಾನ ಅಂತನೋ ಇಂಗ್ಲೀಷಲ್ಲಿ. ಸೊ ಈ ಪ್ರಾಡಕ್ಟ್ ಬಂದು 265 ರೂಪಾಯಿಗೆ ನನಗೆ ಸಿಕ್ಕಿದ್ದು. ಓಕೆನಾ. ಇದು ಎಷ್ಟು ml ಎಷ್ಟಿದೆ ಅಂದರೆ 250 ml. ಓಕೆನಾ, 250 ml. ಸ್ವಲ್ಪ ಬ್ಲರ್ ಕಾಣ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕತ್ಲೆ ಅಲ್ವಾ, ಕರೆಂಟು ನೀಟಾಗಿ ಫೋಕಸ್ ಆಗ್ತಾಯಿಲ್ಲ, ಅದಕ್ಕೆ. ಇದನ್ನು ಹಾಕಿದ್ಮೇಲೆ ನಾನು ಸ್ನಾನ ಮಾಡಿದಾಗ, ಹೇರ್ ವಾಶ್ ಮಾಡಿದಾಗೆಲ್ಲ ಇಷ್ಟಿಷ್ಟು ದಪ್ಪ ಕೂದಲು ಬರೋದು ಆ್ಯಂಡ್ ತುಂಬ ಹೇರ್ ಫಾಲ್ ಆಗ್ತಿತ್ತು. ಇದನ್ನು ಒಂದು 5ರಿಂದ 6 ಸಲ ಯೂಸ್ ಮಾಡಿದ್ದೀನಿ ಹೇರ್ಗೆ. ಒಂದು 7 ಸಲನೇ ಯೂಸ್ ಮಾಡಿರ್ಬೋದು. ಬಟ್ ನನ್ನ ಹೇರ್ ಫಾಲ್ 80% ಕಡಿಮೆ ಆಗಿದೆ. ಆ್ಯಂಡ್ ಶಾಂಪು ಇದು ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ವಿಶ್ ಕೇರ್ ಹೇರ್ ಗ್ರೋತ್ ಸಿರಮ್ ಇದನ್ನು ಯೂಸ್ ಮಾಡ್ತೀನಿ ನನ್ನ ಹೇರ್ಗೆ. ಅದಾದಮೇಲೆ ಮಾಮೂಲಿ ಪಾನ್ಸ್ ಕ್ರೀಮು, ಒಂದು ಐಲೈನರು, ಒಂದು ಲಿಪ್ ಬಾಮು, ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ತಾಯಿದ್ರೆ ಲೈಟ್. ನೀನೇನಕ್ಕೆ ಹಾಕೋತಾರೆ? ನಿನ್ಗಲಕತ್ತು ಹೋಗು. ದೊಡ್ಡವ್ರಿಗೆ ಕೂದಲು ಉದುರುತ್ತಲ್ಲ ಅವರಿಗೆ. ಸೊ ಲೈಟಾಗಿ ಲಿಫ್ಟಿಕ್ಕು, ಅಂದರೆ ಹಾಕ್ಕೊಂಡಿದ್ದೀನಿ ಅಂತ ಗೊತ್ತಾಗಬಾರ್ದು, ಲಿಫ್ಟಿಕ್ಕು ಆ ಥರ ಹಾಕೋತೀನಿ. ತುಂಬ ಡಾರ್ಕಾಗೆಲ್ಲ ಹಾಕ್ಕೊಳ್ಳಲ್ಲ ನಾನು ಇವಾಗ. ಮುಂಚೆ ಸೀರೆಗೆಲ್ಲ ಜಾಸ್ತಿ ಇದು ಕಾಸ್ಟ್ಲಿ ದುಡ್ಡು ಅಷ್ಟೇ ಹಾಕೊಳ್ಳೋದು. ನೋಡಿ, ನಾನು ಇಷ್ಟೇ ಹಾಕೊಳ್ಳೋದು, ಅದನ್ನೇ ಎಲ್ಲ ಹತ್ರಕ್ಕೂ ಹಾಕೊಳ್ಳೋದು. ಅಪ್ಪರ ದುಡ್ಡಮ್ಮ ಇದು, ಅಷ್ಟೇ ಹಾಕ್ಕೊಳ್ಳೋದು. ಸೊ ಇಷ್ಟೇ ನಾನು ಯೂಸ್ ಮಾಡೋದು ನನ್ನ ಹೇರು ಮತ್ತು ಸ್ಕಿನ್ಗೆ. ಇನ್ನೇನು ಇವಾಗ ನೋಡಿ, ಇದನ್ನೆಲ್ಲ ಬ್ಯಾಗ್ ಒಳಗಡೆ ಹಾಕ್ಕೊಂಡೋಗಿದೆ. ಈಗ ಮತ್ತೆ ಬ್ಯಾಗಿಂದ ಐಡಿ ಬಾಕ್ಸ್ ಹಾಕ್ಕೊಂಡೋಗಿದೆ. ಈ ಬ್ಯಾಗಿಂದ ಮತ್ತೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಹಾಕೋತೀನಿ. ನಂದೀಗ ಹೊತ್ಕೊಬರೋದು, ಹೊತ್ಕೊಂಡು ಹೋಗೋದು, ಇದೇ ಕೆಲಸ. ಸೊ ನೀಟಾಗಿ ಈ ಥರ ಮಸಾಜ್ ಕೊಟ್ಕೊಳ್ಳಿ ಒಂದು 5 ನಿಮಿಷ. ಸೊ ಬುಡ ಏನಂತಾರೆ, ಸ್ಕ್ಯಾಲ್ಪಾ ಇಂಗ್ಲೀಷಲ್ಲಿ, ಸ್ಕ್ಯಾಲ್ಪ್ಗಳಿಗೆಲ್ಲ ಈ ಥರ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನನ್ನ ಹೇರು ನಾನು ನೋಡಿ ಎಷ್ಟು ಉದ್ದ ಬೆಳೆದಿದೆ, ಇಲ್ಲಿ ತನಕ ಬರ್ತಾಯಿದೆ. ನನ್ನ ತಂಗಿ ಮದುವೆ ಅಷ್ಟರಲ್ಲಿ ಇನ್ನೂ ಉದ್ದನೇ ಬೆಳೆಯುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಶಾಂಪೂ ಆ್ಯಂಡ್ ವಿಶ್ ಕೇರ್ನ. ಇಲ್ಲ ಕಣ್ಮಗಳೇ, ಅಷ್ಟೇ ಕೊಡೋದು. ಇಲ್ಲಿ ತೊಗೊಂಡೋಗೋಕ್ಕೆ ಅಂತ ಹೇಳಿ ಪುಳಿಯೋಗರೆ ಗೊಜ್ಜು ಮಾಡಿದ್ದೀನಿ. ಯಾಕಂದರೆ ಹುಳಿಗಿದ್ರೆ ಅರ್ಜೆಂಟ್ಗೆ ರೈಸ್ ಮಾಡ್ಕೊಂಡು ತಿನ್ಬೋದಲ್ಲ ಅಂತ ಹೇಳಿ 3 ಪ್ಯಾಕೆಟ್ ಹಾಕ್ಬಿಟ್ಟು ಮಾಡಿರೋದು. ಅಂದರೆ ಇದೆಲ್ಲ ತೊಗೊಂಡೋಗಲ್ಲ. ಕೃತು ಸ್ವಲ್ಪ ಇಡ್ತೀನಿ. ಹಾಗೆ ಕೃತು ನೋಡಿ ಬಿರಿಯಾನಿ ತಿಂತೀನಿ ಅಂತ ಹಾಕಿಸ್ಕೊಂಡು ಕಾಲೊಂದು ತಿಂದು ರೈಸ್ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗೋಳೆ. ವೈಟ್ ರೈಸ್ ಇಷ್ಟ ಐತೆ. ಹಾಗೆ ಬಿರಿಯಾನಿ, ಇದು ಕೃತುದು ಸಪ್ಪೆ ಚಿಕನ್ನು. ಹಾಗೆ ಮುದ್ದೆಗಿಡು ಸಾಕು, ನನಗೇನು ವೈಟ್ ರೈಸ್ ಬೇಡ, ಮುದ್ದೆ ತಿಂತೀನಿ, ಮುದ್ದೆಗಿಡು ಅಂತು. ಹಾಗೆ ನಾನು ಸ್ವಲ್ಪ ಮುದ್ದೆ ತಿನ್ನೋಣ ಅಂತ ಹೇಳಿ ಮುದ್ದೆಗೆ ನೀರಿಟ್ಟಿದ್ದೀನಿ. ಇದು ಮಾಮೂಲಿ ಚಿಕನ್ ಸಾಂಬಾರು ಬೇಯಿಸಿದ್ದೀನಿ. ಇವಾಗ ಮುದ್ದೆ ಮಾಡಬೇಕು. ಫ್ರೆಂಡ್ಸ್, ಲೈವ್ಗೆ ಹೋಗಿದ್ದೆ. ಕೃತು ತುಂಬ ಅಳ್ತಾ ಇದ್ಲು. ಯಾಕಂದರೆ 2 ಅವರ್ ಚಿಂಟು ಟಿ ವಿ ನೋಡಿದ್ದಾಳೆ. ಹಂಗೂ ಕೂಡ ಅವರು ಕರ್ನಾಟಕ ಡ್ಯಾನ್ಸ್ ನೋಡೋಕೆ ಹೋಗ್ತೀನಿ ಅಂತ ಹೇಳಿದ್ರೆ ನೋಡ್ತೀವಿ ಅಂದರೆ ರಿಮೋಟ್ ಇಸ್ಕೊಂಡ್ರು, ಅಳ್ತಾ ಇದ್ಲು. ನಾನು ಲೈವ್ಗೆ ಬಂದು ವಾಪಸ್ಸು ಮತ್ತೆ ಹೋದೆ.
ನಮ್ಮ ಜೊತೆ ಊಟನೇ ಮಾಡಲಿಲ್ಲ. ಬಿಕಾಸ್ ಅವಳು ನಾನು ಮುದ್ದೆಗೆ ಇಟ್ಟಿದ್ನಲ್ಲ ಆವಾಗಲೇ ಸ್ವಲ್ಪ ನೋಡಿ ಅರ್ಧಂಬರ್ಧ ಬಿರಿಯಾನಿ ತಿಂದು ಕಾಲು ತಿಂದು ಆ ಥರ ಇಟ್ಟಿದ್ಲು. ಹಾಗೆ ಒಂದು ಸ್ವಲ್ಪ ವೈಟ್ ರೈಸ್ ತಿಂದು ಹಾಗೆ ಬಿಸ್ಕೆಟ್ಗಳು ತಿಂದು ಇನ್ನೇನು ಅವಳು ಊಟ ಮಾಡಲಿಲ್ಲ. ನೋಡಿ ಮುದ್ದೆ ಇಸ್ಕೊಂಡು ನನ್ನ ಹತ್ರ ಆ ಬಿಸ್ಕೆಟ್ ಇರ್ತಾವಲ್ಲ ಅದ್ರ ಮಧ್ಯಕ್ಕೆ ಕ್ರೀಮು ಅಂತ ಹೇಳಿ ಹೊರದ್ಬಿಟ್ಟು ಆಟ ಆಡ್ತಾಯಿದ್ಲು. ಆ ಥರ 4 ಬಿಸ್ಕೆಟ್ನ ವೇಸ್ಟೇ ಮಾಡೋದು. ನಾನು ಅವಳು ಬಿಟ್ಟಿದ್ದ ತಟ್ಟೆಗೇ ಹಾಕ್ಕೊಂಡೆ. ಸ್ವಲ್ಪ ಬಿರಿಯಾನಿ ಬಿಟ್ಟಿದ್ಲಲ್ಲ ಅದನ್ನು ತಿಂದುಬಿಟ್ಟು ಅದೊಂದು ಮುದ್ದೆ ತಿಂದೆ. ನನಗೇನಕ್ಕೋ ಅನ್ನನೇ ತಿನ್ನೋಕ್ಕಾಗಲಿಲ್ಲ. ನಮ್ಮಮ್ಮ ಅಷ್ಟೇ ಸಾಕ ಊಟ ಮಾಡು, ಯಾಕೆ ಹಿಂಗೆ ಊಟ ಬಿಟ್ಟಿದ್ಯಾ ಅಂತು. ಬಟ್ ನಂಗೆ ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಷ್ಟು ರೈಸ್ ತಿಂದು ಅಷ್ಟು ಮುದ್ದೆ ತಿಂದೆ. ಇನ್ನೂ ಅರ್ಧ ಮುದ್ದೆನ ಬಿಟ್ಬಿಟ್ಟೆ. ಆ 3 ಪೀಸ್ ಹಾಕೊಂಡಿದ್ನಲ್ಲ ಅಷ್ಟನ್ನು ತಿಂದೆ. ಏನಕ್ಕೆ ಏನು ಗೊತ್ತಿಲ್ಲ, ನನಗೆ ಮುಂಚೆ ಥರ ಊಟನೇ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ಅಂತಲೇ ಗೊತ್ತಿಲ್ಲ. ಫುಲ್ ಊಟ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಹಸುವಾಗ್ತಾ ಇಲ್ವಾ ಏನು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ. ಗುಡ್ ಮಾರ್ನಿಂಗ್. ನೆನ್ನೆ ನೈಟ್ ಒಳಗೆ ಎಂಡೇ ಮಾಡಲಿಲ್ಲ. ಸೊ ನಾನಿವಾಗ 6 ಎದ್ದಿದ್ದೀನಿ. ಬ್ರಷ್ ಮಾಡಿ ಮುಖ ತೊಳ್ಕೊಬಂದೆ. ಇವಾಗ ಹೊರಡಬೇಕಲ್ವ ಇಲ್ಲಿಂದ ಡ್ಯೂಟಿಗೆ. ಒಂದು ಎಡವಟ್ಟು ಕೆಲಸ ಮಾಡ್ಬಿಟ್ಟೈತೆ ನಮ್ಮಮ್ಮ. ಏನು ಗೊತ್ತಾ, ಪಾತ್ರೆ ತೊಳಿತಾ ಇತ್ತಲ್ಲ ಆಚೆ ಕಡೆ. ಟೀ ಬೇಕು ಅಂದರೆ ಟೀ ಚೊಂಬು ನನ್ನ ಹತ್ರ ಐತೆ, ತೊಳೆದು ಕೊಡ್ತೀನಿ ಬಾ ಅಂತ. ನಾನು ರೆಡಿ ಆದಮೇಲೆ ಲಾಸ್ಟಲ್ಲಿ ಟೀ ಕುಡಿದ್ಬಿಡೋಣ ಅಂತ ಅಂದ್ಕೊಂಡೆ. ಅಡುಗೆ ಮನೆಗೆ ಬಂದೆ. ಎಲ್ಲ ಹುಳಿ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ, ಅನ್ನ ತಟ್ಟೆಗೆ ಹಾಕಿಟ್ಟಿದ್ದೀನಿ, ಮತ್ತು ಒಂದು ಚಿಕನ್ ಸಾಂಬಾರು ಒಂದು ಬಾಕ್ಸ್ಗೆ ಹಾಕೊಂಡು ಹೋಗುವಂತು. ಸರಿ ಅಂದ್ಬಿಟ್ಟು ನಾನು ಬಂದರೆ ಅಮ್ಮ ಏನು ಮಾಡೈತೆ ಗೊತ್ತಾ, ಈ ಕಡೆ ಗ್ಯಾಸ್ನ ಆಫೇ ಮಾಡಿಲ್ಲ. ಅಂದರೆ ಫುಲ್ ಆನ್ ಆಗಿಲ್ಲ, ಅರ್ಧಂಬರ್ಧ ಆನ್ ಆಗೈತೆ. ಅಂತ ಸೌಂಡ್ ಬಂದೈತೆ. ನಾನು ಒಲೆ ಮೇಲೂ ಏನೂ ಇಟ್ಟಿಲ್ವಲ್ಲ, ಏನಿದು ಸೌಂಡು ಅಂತ ಬಂದು ನೋಡಿದ್ರೆ, ಅಂದರೆ ಅಡುಗೆ ಮನೆಗೆ ಬಂದಮೇಲೆ ನಮಗೂ ಗೊತ್ತಾಗಿದ್ದು ಏನು ಅಂತ ಕಣ್ಣಾಡಿಸಿದ್ರೆ ಗ್ಯಾಸ್ ಲೀಕ್ ಆಯ್ತೈತೆ. ಅದಕ್ಕೆ ಫಸ್ಟ್ ಅದನ್ನು ಆಫ್ ಮಾಡಿ ಕಿಟಕಿ ಓಪನ್ ಮಾಡಿ ಇಟ್ಟಿದ್ದೀನಿ. ಅದು ಎಲ್ಲ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಹೇಳಿ. ಮುಂಚೆ ಎದ್ದ ತಕ್ಷಣ ಕಿಟಕಿ ಓಪನ್ ಮಾಡ್ಕೊತಾ ಇದ್ದೋ. ಇವಾಗ ಚಳಿ ಅಲ್ವಾ, ಚೆನ್ನಾಗಿ ಬಿಸಿಲು ಬರೋ ತನಕ ಕಿಟಕಿ ಓಪನ್ ಮಾಡಲ್ಲ. ಬಟ್ ಹಂಗೆ ಈಗ ನಡುತ್ತಾ ಇದ್ದೀನಿ, ಆದ್ರೂ ಕಿಟಕಿ ಓಪನ್ ಮಾಡಿದ್ದೀನಿ. ಅದೆಲ್ಲ ಗ್ಯಾಸ್ ಸ್ಮೆಲ್ಲ ಹೋಗಲಿ ಅಂತ ಹೇಳಿ. ಇವಾಗ ರೆಡಿ ಆಗಬೇಕು. ಕೂತು ಇನ್ನೂ ಮಾಡ್ಕೊಂಡಿದ್ದಾಳೆ. ಸದ್ಯ ಅವಳಿಗೆ ಹೇಳ್ದೆ ಹೋದರೆ ಸಾಕು. ಒಂದು 7:30 ಅಷ್ಟರಲ್ಲಿ ನಾನು ಮನೆ ಬಿಡಬೇಕು. ಇವಾಗ ಆಲ್ರೆಡಿ 6:40 ಆಗೋಯ್ತು. ಬನ್ನಿ ಇವಾಗ ರೆಡಿ ಆಗೋಣ ಬೇಗ. ಫ್ರೆಂಡ್ಸ್, ನನ್ನ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ ನೋಡಿ. ಸೌಜನ್ಯ ಹತ್ರ ಸ್ಟಿಚ್ ಮಾಡಿಸ್ದೆ ಆ ಬ್ಲೌಸ್ನ. ಯಾಕೋ ಕಣ್ಣೊಡಿತದಲ್ಲ ಕ್ಯಾಮ್ರಾ. ಅಮ್ಮ ನೋಡಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನನಗೆ ಹುಳಿ ಪ್ಯಾಕ್ ಮಾಡಿ ಸಾಂಬಾರು ಹಾಕಿ ಅದನ್ನ ಮಾಡಿ ಇವಾಗ ಟೀ ಇಟ್ಕೊಡ್ತೈತೆ. ಹಾಗೆ ಪಿನ್ನು ಕೂಡ ಅಮ್ಮನೇ ಮಾಡಿ ಪಿನ್ ಮಾಡಿದ್ದೀನಿ. ಅಂದರೆ ಅಮ್ಮ ಈ ಪಿನ್ನು ಮತ್ತು ಈ ಪಿನ್ನೆಲ್ಲ ಮಾಡಿಟ್ಟಿತ್ತು. ಸೊ ನಾನು ಹಾಗೆ ಸುಮ್ಮನೆ ಹಾಕ್ಕೊಳ್ಳೋದಷ್ಟೇ. ಒಂಥರ ರೆಡಿ ಸೀರೆ ಬರುತ್ತಲ್ಲ ಆ ಥರ ನೋಡಿ. ಈ ಥರ ಕಾಣ್ತಾ ಇದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಯೂನಿಫಾರ್ಮಲ್ಲಿ. ಅದ್ರ ಮೇಲೆ ಈ ಸ್ವೆಟ್ರನ್ನ ವೇರ್ ಮಾಡ್ಕೊತಾ ಇದ್ದೀನಿ. ಚಳಿ ಅಲ್ವ ಇವಾಗ, ಬೇಗ ಚಳಿ ಅಲ್ಲ ಅಂತ. ನನ್ನ ಹತ್ರ ತುಂಬ ಸ್ವೆಟ್ರ್ಗಳೈತೆ. ಅಮ್ಮ ಡೈಲಿ ಒಂದೊಂದು ಹಾಕ್ಕೊಂಡು ಹೋಗು, ಒಂದೇ ಹಾಕ್ಕೊಂಡು ಹೋಗ್ಬೇಡ ಅಂತೈತೆ. ಬಟ್ ನನಗೆ ಇದೇ ಇಷ್ಟ, ಅದಕ್ಕೆ ಇದನ್ನೇ ಹಾಕ್ಕೊಂಡು ಹೋಗ್ತೀನಿ ಸದ್ಯಕ್ಕೆ. ಟೀ ಕೊಟ್ಬಿಟ್ಟೈತೈತೆ ಅಮ್ಮ. ಕೃತು 7 ಅಷ್ಟರಲ್ಲಿ ಹೋಗ್ಬಿಡು ಅಂತ ಹೇಳಿ. ಇವಾಗ 7 ಗಂಟೆ. ಅಲ್ಲಿ ಕೆಳಗಡೆ ಹೋದರೆ ಆಟೋನೋ ಬೈಕೋ ಏನಾದ್ರು ಸಿಗುತ್ತೆ, ಹೋಗ್ಬಿಡ್ತೀನಿ. ಇವತ್ತಿನ ವ್ಲಾಗ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಬೇಕು. ಅಮ್ಮ ಎಲ್ರಿಗೂ ಹಾಯ್ ಹೇಳಮ್ಮ. ಹಾಯ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅನ್ನಮ್ಮ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈಗ ನಾನು ಅಲ್ಲಿದ್ದೀನಲ್ಲ, ನಿಂಗೆ ಏನು ಅನ್ನಿಸ್ತೈತೆ? ಅನ್ನಿಸ್ತದೆ ನನಗೆ. ಏನಾದರೂ ಹೇಳಮ್ಮ. ಏನು ಹೇಳೋಣ, ಸಾಕು. ಹಾಂ, ಹೋಲಿ ಎಲ್ಲ ವೀಡಿಯೋ ನೋಡಿ ಅಂತ ಹೇಳ್ಬಿಡಿ ಇನ್ನೊಂದ್ಸತಿ ಜೋರಾಗಿ. ಸಾಕು. ಹಾಂ ಸಾಕು. ಎಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಸಾಕು, ಹಾಕ್ಬಿಡು. ಮಗ ಹೇಳೋಷ್ಟೆಲ್ಲ ಐತೀನಿ. ಫ್ರೆಂಡ್ಸ್, ಈ ವ್ಲಾಗ್ನ ಟೀ ಕುಡಿತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಲಿಟ್ಟಿದೆಯಾ? ಆಗಲೇ ಗ್ಯಾಸ್ ಬಿಟ್ಟಿದ್ದೆ ನೀನು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ, ಬಾಯ್.